ಈಶ್ವರ, ನಾನೆಲ್ಲಿದ್ದೀನಿ? ಅಮೃತ 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 ಅವರೇ, ಅಮೃತ ಅವರೇ, ಶಂಭವೇ ತಮಯೋ ಭವೇ ನಮಃ ಶಂಕರಾಯ ತಮಯಸ್ಕರಾಯ ನಮಃ ಶಿವಾಯ ಶಿವಧರಾಯ ಅಂಡ ಬ್ರಹ್ಮ ಜೈಲಿದೆ ಅಂದಮೇಲೆ ಅವ್ರು ಇಲ್ಲೇ ಎಲ್ಲೋ ಇರ್ತಾರೆ. ಹುಡುಕ್ತೀನಿ. ಅಮೃತ ಅವರೇ, ಅಮೃತ ಅವರೇ. ಹೇಗಿದೆ ಈ ಕಾನಿಷ್ಕನ ಮೊದಲ ಹೆಜ್ಜೆ? ತಪ್ಪು ಮಾಡ್ತಿದ್ಯಾ ಕಾನಿಷ್ಕ? ನನ್ನನ್ನ ಕೆಣಕಿ ತಪ್ಪು ಮಾಡ್ತಿದ್ಯಾ? ನನ್ನ ಲೆಕ್ಕಾಚಾರದಲ್ಲಿ ತಪ್ಪಾಗಬಾರದು ಅಂತ ನಾನಿದನ್ನ ಮಾಡಿದ್ದೀನಿ ಅಮೃತ. ಎಲ್ಲಿ ಹೋಯ್ತು ನಿನ್ನ ಪರಾಕ್ರಮ? ಎಲ್ಲಿ ಹೋದ ಆ ನಿನ್ನ ಪರಮೇಶ್ವರ? ಕಾಲತ್ರಿಕಾಲ ನೇತ್ರ ತ್ರಿನೇತ್ರ ಶೂಲಗಾತ್ರಂ. ಕಾನಿಷ್ಕ, ನನ್ನನ್ನ ಅಷ್ಟು ಹಗುರವಾಗಿ ತಗೋಬೇಡ. ಈ ನಾಗಿಣಿಯ ಶಕ್ತಿ ಸ್ವರೂಪ ನೀನಿನ್ನೂ ಸರಿಯಾಗಿ ನೋಡಿಲ್ಲ. ಸುಮ್ಮನೆ ನನ್ನನ್ನ ಕೆಣಕಿ ಅಪಾಯ ತಂದ್ಕೋಬೇಡ. ಈಗಲೂ ಹೇಳ್ತಾ ಇದ್ದೀನಿ, ನನ್ನ ದಾರಿಗೆ ಅಡ್ಡ ಬರಬೇಡ. ಶಕ್ತಿ ಸ್ವರೂಪ ಪರಾಕ್ರಮ. ಭಲೆ ಕಾನಿಷ್ಕ, ಭಲೆ. ಅಂತೂ ನಿನ್ನ ನಾಗಲೋಕದಿಂದ ಈ ಭೂಮಿಗೆ ಕರೆಸಿದ್ದು ಸಾಧ್ಯ ಆಯ್ತು, ಸಾರ್ಥಕವಾಯ್ತು. ನನಗೆ ಗೊತ್ತಾಗ್ತಿರೋ ಹಾಗೆ ನಮ್ಮ ಶತ್ರು ಆದ ಆ ನಾಗಿಣನ ಬಂಧಿಸ್ಬಿಟ್ಟಿಯಲ್ಲ. ಆದ್ರೆ ಕಾನಿಷ್ಕ, ಈ ಭೈರವ ಬಾಬನ ಮುಟ್ಟಾಲ ಅನ್ಕೊಂಡಿದ್ಯಾ? ನೀನೆಷ್ಟು ಚಾಣಕ್ಯ ಅಂತ ನನಗೆ ಗೊತ್ತಿದೆ, ಆದ್ರೆ ನಿನಕಿನ್ನ ಚಾಣಕ್ಯ ನಾನು ಅಂತ ತೋರಿಸ್ತೀನಿ. ನಾಗಿಣಿನ ಅಷ್ಟು ಸುಲಭವಾಗಿ ಸಾಯಿಸೋದಿಕ್ಕೆ ನಾನು ಬಿಡಲ್ಲ. ಜೈ ಮಹಾಕಾಲ. ಮೊದಲು ಆ ನಾಗಿಣಿನ ನಿನ್ನ ಬಂಧನದಿಂದ ಬಿಡಿಸ್ಬೇಕು. ಹೌದು, ನೀನಾಕರೆ ದಿಗ್ಬಂಧನದಿಂದ ಆ ನಾಗಿಣಿನ ಬಿಡಿಸ್ಬೇಕು. ಆಗ್ಲೇ ಈ ಭೈರವನ ಕೆಲಸ ಸುಲಭವಾಗುವುದು, ಈ ಭೈರವ ಗೆಲ್ಲೋದು. ನಾಗಿಣಿನ ಅವನಾಕಿರೋ ದಿಗ್ಬಂಧನದಿಂದ ಬಿಡಿಸ್ದೆ ಹೋದ್ರೆ ನಾನೇನು ಮಾಡೋದಕ್ಕಾಗಲ್ಲ. ನಾಗಿಣಿ, ನಿನ್ನು ನಾನು ಅಷ್ಟು ಸುಲಭವಾಗಿ ಸಾಯಿಸೋದಕ್ಕೆ ಬಿಡಲ್ಲ. ಕ್ಷಮಿಸ್ಬಿಡು ಕಾನಿಷ್ಕ, ಕ್ಷಮಿಸ್ಬಿಡು. ನೀನು ದಿಗ್ಬಂಧನದಲ್ಲಿಟ್ಟಿರೋ ಆ ನಾಗಿಣಿನ ನಾನು ಹೊತ್ತಾಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ. ಜೈ ಮಹಾಕಾಲ.
ನಾಗಬೇರು. ನಾಗಬೇರಿರೋ ಸ್ಥಳಕ್ಕೆ ಬಂದಾಯ್ತು. ಬಾ. ನಾಗಬೇರು, ನನ್ನ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸೋ ನಾಗಬೇರು ಈಗ ನನ್ನ ಕೈಯಲ್ಲಿ. ಈಗ ಅಮೃತ ಸಾವನ್ನ ತಪ್ಪಿಸೋಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಅಮೃತ, ನಿನ್ನ ಕೊನೆ ಕ್ಷಣಗಳನ್ನ ಎಣಿಸೋಕೆ ಶುರು ಮಾಡು. ಇದೋ ಬಂದೆ. ಜೈ ಮಹಾಕಾಲ. ಎಷ್ಟು ಪೂಜೆ ಪುರಸ್ಕಾರ ಯಾಗ ಯಜ್ಞಗಳು ಮಾಡಿದ್ರು ಕೂಡ ನೀನು ಈ ಭೈರವನ ಕೈವಶವಾಗಲಿಲ್ಲ ಅಲ್ವಾ? ಆದ್ರೆ ಆ ಕಾನಿಷ್ಕನ ಬಂದಿ ಆಗ್ಬಿಟ್ಟೆ. ಇರಲಿ ನಾಗಿಣಿ, ಇನ್ನು ಮುಂದೆ ನಡೆಯೋದೆಲ್ಲ ಈ ಭೈರವ ಬಯಸಿದಂತೆ. ಬಂದೆ ನಾಗಿಣಿ, ಇನ್ನು ಮುಂದೆ ನೀನು ಈ ಭೈರವನ ಅಡಿಯಾಳು. ರೀ ಅಮೃತ ಅವರೇ, ಎಲ್ಲಿದ್ದೀರಿ? ನಿಮ್ಮ ನೆನಪುಗಳನ್ನ ಬಂದಿ ಮಾಡಿ ನನ್ ಬಿಟ್ಟು ಎಲ್ಲಿ ಹೋದ್ರಿ? ಏನಿದು? ನನ್ಗೇನು ನೋಡೋದಿಕ್ಕಾಗ್ತಾ ಇಲ್ವಲ್ಲ. ಯಾವ ಶಕ್ತಿ ಈ ಭೈರವನ ತಡಿತಾ ಇರೋದು? ಕನಿಷ್ಕ,